ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನದ ಬಗ್ಗೆ ನಿಮ್ಗೆ ಎಲ್ರಿಗೂ ಅಪ್ಡೇಟ್ ಇರುತ್ತೆ. ಯಾಕಂದ್ರೆ ಎಲ್ರು ಕುತೂಹಲದಿಂದ ಫಾಲೋ ಮಾಡ್ತಿದ್ದೀರಿ. ಮಾಡ್ಲೇಬೇಕು, ಯಾಕಂದ್ರೆ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಯಾರದೋ ಇಬ್ಬರು ಪೊಲಿಟಿಷಿಯನ್ಸ್ ಕಿತ್ತಾಡ್ಕೊಳ್ತಿದ್ದಾರೆ, ಅದು ವೈಯಕ್ತಿಕ ಅನ್ನೋಕ್ಕಾಗೋದಿಲ್ಲ. ಅದು ರಾಜ್ಯಭಾರದ ಮೇಲೆ, ಆಡಳಿತದ ಮೇಲೆ, ಎಲ್ಲದರ ಮೇಲೆಯೂ ಸಹ ಪರಿಣಾಮ ಬೀರುವಂತಹ ಒಂದು ಸನ್ನಿವೇಶ. ಹಾಗಾಗಿ ಎಲ್ಲರೂ ಫಾಲೋ ಮಾಡ್ಲೇಬೇಕಾಗತ್ತೆ, ಮಾಡ್ತಿದ್ದೀರಿ ಸಹ. ಸೊ ನಿಮಗೆ ಗೊತ್ತೇ ಇದೆ ಏನಾಗ್ತಿದೆ ಅಂತ. ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ. 2.5 ವರ್ಷ ಮುಗೀತು, ನನಗೆ ಅಧಿಕಾರ ಬೇಕೇ ಬೇಕು ಅಂತ. ಸಿದ್ದರಾಮಯ್ಯ ಹೇಳ್ತಿದ್ದಾರೆ, ಇಲ್ಲ ಇಲ್ಲ ಇಲ್ಲ, ನನಗೆ ಜನಾದೇಶ ಇರುವಂತಹದ್ದು, ನಾನು ಬಿಟ್ಕೊಡೋ ಮಾತೇ ಇಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಆದ್ರೆ ಅದಕ್ಕೊಂದು ಕಂಡೀಷನ್ ಅನ್ನ ಸಣ್ಣದಾಗಿ ಸೇರಿಸ್ತಾರೆ. ಅದು ಅವ್ರು ಫಾಲೋ ಮಾಡೋದಿಲ್ಲ, ಆದ್ರೂ ಸೇರಿಸ್ತಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ಫಾಲೋ ಮಾಡ್ತೀವಿ. ಬಟ್ ಹೈಕಮಾಂಡ್ ಮಾತು ಕೇಳುವಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇದ್ದಂಗೆ ಕಾಣ್ತಾ ಇಲ್ಲ. ಅವರ ನಡವಳಿಕೆ, ಅವರ ಹೇಳಿಕೆಗಳಲ್ಲಿ ಕಾಣ್ತಾನೆ ಇಲ್ಲ. ಹೈಕಮಾಂಡ್ ಬಯಸಿದ್ರೆ ಮಾಡ್ತೀನಿ, ಇರ್ತೀನಿ, ಇಲ್ಲ ಹೋಗ್ತೀನಿ ಅಂತ ಡೈಲಾಗ್ ಹೊಡೆಯೋದು ಬೇರೆ. ಅದರ ಜೊತೆಗೇನೆ ಮುಂದಿನ 5 ವರ್ಷ ನಾನೇ ಮುಖ್ಯಮಂತ್ರಿ, ಇನ್ನೂ 2 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳಿದ ಮೇಲೆ ಹೈಕಮಾಂಡ್ ಒಪ್ತೀನಿ ಅನ್ನೋ ಮಾತಿಗೆ ಅರ್ಥ ಇರಲ್ಲ. ಸೊ ಇರ್ಲಿ. ಆದ್ರೆ ಈಗ 2 ಪ್ರಮುಖ ಬೆಳವಣಿಗೆಗಳು ಇವತ್ತು ನಡೆದಿರುವಂತಹದ್ದು. ಒಂದು, ಡಿ ಕೆ ಶಿವಕುಮಾರ್ ಮುಂಬೈನಲ್ಲಿ ಕೂತ್ಕೊಂಡು ಏನೋ ಒಂದು ಆಪರೇಷನ್ ಮಾಡ್ತಿದ್ದಾರೆ. ಅದರ ವಿವರಗಳನ್ನು ಕೊಡ್ತೀನಿ. ಅದರ ಜೊತೆಗೆ 90 ಶಾಸಕರು ರಾಜೀನಾಮೆ ಕೊಡುವಂತಹ ಒಂದು ಸಾಧ್ಯತೆಗಳ ಬಗ್ಗೆ ಯಾರೋ ಒಬ್ಬರು ಎತ್ತಿದ್ದಾರೆ ವಿಚಾರನ. ಅದು ಏನದು? 90 ಶಾಸಕರು ಯಾಕೆ ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ ಇಂದ? ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಣೆಯನ್ನ ಕೊಡ್ತೀನಿ. ಮೊದಲಿಗೆ, ಡಿ ಕೆ ಶಿವಕುಮಾರ್ ಮುಂಬೈನಲ್ಲಿದ್ದಾರೆ. ಎಲ್ಲ ಚಟುವಟಿಕೆಗಳು ನಡೀತಿರೋದು ಒಂದು ಬೆಂಗಳೂರು, ಇನ್ನೊಂದು ದೆಹಲಿ. ಯಾಕಂದ್ರೆ ಇಲ್ಲಿ ಲೋಕಲ್ ಆಗಿ ನಡೀತಾ ಇದೆ, ದೆಹಲಿ ಹೈಕಮಾಂಡ್ ಅಲ್ಲಿದೆ. ಹಾಗಾಗಿ ಒಂದಷ್ಟು ಜನ ಸಿದ್ದರಾಮಯ್ಯ ಪರವಾಗಿ, ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಪರವಾಗಿ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಮುಂದೆ ಅವರ ವಾದ ಎಲ್ಲವನ್ನು ಮಂಡಿಸೋ ಪ್ರಯತ್ನ ಮಾಡ್ತಿದ್ದಾರೆ, ಭೇಟಿ ಮಾಡೋ ಪ್ರಯತ್ನಗಳು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ, ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಅವರ ಏನು ಅಭಿಪ್ರಾಯಗಳಿದಾವೆ ಅದನ್ನು ತಿಳಿಸಿದ್ದಾರೆ. ಎಲ್ಲವೂ ನಡೀತಾ ಇದೆ. ಆದ್ರೆ ಅದೆರಡು ನಡಿಬೇಕಾದಂತಹದ್ದು ಮತ್ತು ನಡೀತಾ ಇರುವಂತಹದ್ದು ದೆಹಲಿ ಮತ್ತು ಬೆಂಗಳೂರು. ಆದ್ರೆ ಈ ಗ್ಯಾಪ್ ಅಲ್ಲಿ ಡಿ ಕೆ ಶಿವಕುಮಾರ್ ಮುಂಬೈಗೆ ತೆರಳಿದ್ದಾರೆ. ಮುಂಬೈನಲ್ಲಿ ಕೂತ್ಕೊಂಡು ಒಂದು ಆಪರೇಷನ್ ಮಾಡ್ತಿದ್ದಾರೆ. ಏನದು ಆಪರೇಷನ್ ಅಂದ್ರೆ, ಮುಂಬೈಯಲ್ಲಿರುವಂತಹ ಅಥವಾ ಮಹಾರಾಷ್ಟ್ರದಲ್ಲಿರುವಂತಹ ಕೆಲವರು ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಅನ್ನ ಭೇಟಿ ಮಾಡಿ ಅವರಿಗೆ ತಮ್ಮ ವಾದವನ್ನು ಮಂಡಿಸಿ, ತಮಗೆ ಅನ್ಯಾಯ ಆಗ್ತಿದೆ, ಈ ಬಗ್ಗೆ ನೀವು ಹೈಕಮಾಂಡ್ಗೆ ನನ್ನ ಪರವಾಗಿ ಒಂದಷ್ಟು ಮಾತುಗಳು ಹೇಳಬೇಕು, ಸಜೆಷನ್ಸ್ ಕೊಡಬೇಕು ಅನ್ನುವಂತಹದಕ್ಕೆ ಅವರನ್ನ ಸಮಜಾಯಿಷಿ ಕೊಡುವಂತಹ ಅಥವಾ ಅವರನ್ನ ಏನು ಒಪ್ಪಿಸುವಂತಹ ಕೆಲಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂಬೈನಲ್ಲಿ ಕೂತು ಮಾಡ್ತಿದ್ದಾರೆ. ಸಾಕಷ್ಟು ಲೀಡರ್ಗಳನ್ನ, ಸೀನಿಯರ್ ಲೀಡರ್ಗಳನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಯಾಕೆ ಅವರು ಮುಂಬೈನಲ್ಲಿರುವಂತಹ ಅಥವಾ ಮಹಾರಾಷ್ಟ್ರದ ಸೀನಿಯರ್ ಲೀಡರ್ಸ್ ನ ಇದು ಮಾಡ್ತಿದ್ದಾರೆ? ಇಲ್ಲೇ ಕರ್ನಾಟಕದಲ್ಲಿ ಇಷ್ಟೊಂದು ಲೀಡರ್ಸ್ ಇದಾರಲ್ಲ ಅಂದ್ರೆ, ಕರ್ನಾಟಕದ ಸೀನಿಯರ್ ಲೀಡರ್ಗಳನ್ನ ಭೇಟಿ ಮಾಡುವ, ಅವರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು. ಆದ್ರೆ ಅವರು ಸಫಲ ಆಗಲಿಲ್ಲ. ಎಲ್ಲರನ್ನ ಭೇಟಿ ಮಾಡಿದ್ರು, ಆಲ್ಮೋಸ್ಟ್ ಶಾಸಕರನ್ನ ಭೇಟಿ ಮಾಡಿದ್ರು. ಜೈಲಿಗೆ ಹೋಗಿ ವಿನಯ್ ಕುಲಕರ್ಣಿ, ಇನ್ನೊಬ್ರು ಯಾವ್ದೋ ಇದರಲ್ಲಿ ಚಿನ್ನ ಆ ಕೇಸಲ್ಲಿ ಅಂಧರಾಗಿದ್ದಾರಲ್ಲ ಆ MLA ನ ಭೇಟಿ ಮಾಡಿದ್ರು. ಅದರ ಜೊತೆಗೆ ಇಲ್ಲಿ ಜಮೀರ್ ಅಹಮದ್ ಖಾನ್, ಯಾರು ಸಿದ್ದರಾಮಯ್ಯಗೆ ಪರಮ ಆಪ್ತರೋ ಅವರು, ಜಮೀರ್ ಅಹಮದ್ ಖಾನ್ ಆಗಿರಬಹುದು, HC ಮಹಾದೇವಪ್ಪ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಲ್ರನ್ನ ಭೇಟಿ ಮಾಡಿದ್ರು. ಎಲ್ರ ಹತ್ರ ಹೋಗಿ ಹೇಳ್ಕೊಂಡ್ರು, ನನಗೆ ಮಾತು ಕೊಟ್ಟಿದ್ದಾರೆ, ಆ ರೀತಿ ನಡ್ಕೊಳಕ್ ಹೇಳಿ ಸಿದ್ದರಾಮಯ್ಯ. ಹೈಕಮಾಂಡ್ ಮುಂದೆ ನನ್ನ ಪರವಾಗಿ ನಿಂತ್ಕೊಳ್ಳಿ, ನಿಮಗೆ ಒಳ್ಳೆ ಖಾತೆಗಳನ್ನು ಕೊಡ್ತೀವಿ ಅಂತ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಎಕ್ಸ್ಟ್ರಾ ಬೆನಿಫಿಟ್ ಅನ್ನು ಕೊಟ್ಟರು, ಎಕ್ಸ್ಟ್ರಾ ಆಫರ್ ಕೊಟ್ಟರು. ನೀವು ನನ್ನನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಬೆಂಬಲಿಸಿದ್ರೆ ನಿಮ್ಮನ್ನ KPCC ಅಧ್ಯಕ್ಷ ಸ್ಥಾನಕ್ಕೆ ನಾನು ಬೆಂಬಲಿಸ್ತೀನಿ, ಅದರ ಜೊತೆಗೆ ಪವರ್ಫುಲ್ ಮಿನಿಸ್ಟ್ರಿ ಕೊಡ್ತೀನಿ, ನೀವು ಬಯಸಿದ ಮಿನಿಸ್ಟ್ರಿ ಕೊಡ್ತೀನಿ ಹಾಗೆಲ್ಲ ಹೇಳಿದ್ರು. ಬಟ್ ಯಾರು ಸಹ ಡಿ ಕೆ ಶಿವಕುಮಾರ್ ಅವರ ಈ ಮಾತುಗಳಿಗೆ ಒಪ್ಪಲಿಲ್ಲ ಅಥವಾ ಅವರ ಪರ ನಿಂತ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾವಾಗ ಅದು ಫೇಲ್ಯೂರ್ ಆಯ್ತೋ, ಬೇರೆ ಮಾರ್ಗಗಳನ್ನು ಹುಡುಕಿದಾಗ ಸೀನಿಯರ್ ಲೀಡರ್ಗಳನ್ನ ಒಂದಷ್ಟು ಜನನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮುಂಬೈಗೆ ತೆರಳಿದ್ದಾರೆ. ಅಲ್ಲಿ ಸೀನಿಯರ್ ಲೀಡರ್ಗಳು ಯಾರು ಕ್ಲೋಸ್ ಇದಾರಲ್ಲ, ಗಾಂಧಿ ಕುಟುಂಬಕ್ಕೆ ಕ್ಲೋಸ್ ಆಗಿದ್ದಾರೆ, ಅವರ ಬಳಿ ಹೋಗಿ ತಮ್ಮ ನೋವನ್ನು ತೋಡ್ಕೊಳ್ತಿದ್ದಾರೆ, ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ, ತಮ್ಮ ಪರ ಮಾತಾಡಿ ಅಂತ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ಅದೇನಾಗುತ್ತೆ ಗೊತ್ತಿಲ್ಲ. ಮುಂಬೈನಿಂದ ಬೇರೆ ರಾಜ್ಯಗಳಿಗೂ ಹೋಗ್ತಾರ, ಅದು ಗೊತ್ತಿಲ್ಲ. ಸೊ ಮುಂದಿನ ದಿನಗಳೆಲ್ಲ ಅದು ಗೊತ್ತಾಗುತ್ತೆ. ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ 90 ಶಾಸಕರ ರಾಜೀನಾಮೆ ವಿಚಾರವನ್ನ ಒಬ್ಬರು ಎತ್ತದ್ರ ಮೇಲಕ್ಕೆ. ಹಿಂದುಳಿದ ವರ್ಗಗಳ ಒಕ್ಕೂಟ ಅಂತ ಒಂದು ಏನೋ ಮಾಡ್ಕೊಂಡಿದ್ದಾರೆ, ಹಿಂದುಳಿದ ಸಮುದಾಯಗಳು. ಆ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರು
ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಒಕ್ಕಲಿಗ ಸಮುದಾಯದ ಪರಮೋಚ್ಚ ಸ್ವಾಮೀಜಿ ನಿರ್ಮಲಾನಂದ ಶ್ರೀಗಳು ನಿನ್ನೆ ಹೇಳಿಕೆಯನ್ನು ಕೊಟ್ಟರು, ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು, ಇಲ್ಲದೆ ಹೋದ್ರೆ ಒಕ್ಕಲಿಗ ಸಮುದಾಯಕ್ಕೆ ಅಸಮಾಧಾನ ಆಗುತ್ತೆ, ಬೇಜಾರಾಗತ್ತೆ ಅಂತ. ಅದ್ರ ಜೊತೆಗೆ ಒಕ್ಕಲಿಗ ಸಂಘದ ಅಧ್ಯಕ್ಷರು ಎಚ್ಚರಿಕೆಯನ್ನು ಕೊಟ್ಟುಬಿಟ್ರು, ಒಕ್ಕಲಿಗರೆಲ್ಲ ದಂಗೆ ಎದ್ದು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡೋದು. ಸೊ ಜಾತಿ ಆಂಗಲ್ಗಳು ಬಂದ ತಕ್ಷಣನೇ ಈ ಕಡೆಯೂ ಸಹ ಸಿದ್ದರಾಮಯ್ಯ ಪರವಾಗಿ ಸಹ ಜಾತಿ ಆಂಗಲ್ಗಳು ಶುರುವಾದವು. ಕನಕ ಇವರು ಕುರುಬ ಸಮುದಾಯದ ಸ್ವಾಮೀಜಿಗಳು ಮಾತಾಡೋಕೆ ಶುರು ಮಾಡಿದ್ರು. ಅದರ ಜೊತೆಗೆ OBC ಒಕ್ಕೂಟ, OBC ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು, ಸುಮಾರು 90ರಿಂದ 100 ಜನ OBC MLAಗಳಿದ್ದಾರೆ. ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಕನಿಷ್ಠ 90 ಜನ MLAಗಳು ರಾಜೀನಾಮೆ ಕೊಡ್ತಾರೆ ಅಂತ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಸುಲಭಕ್ಕೆ ಯಾರು ರಾಜೀನಾಮೆ ಕೊಡಲ್ಲ. MLA ಆಗಿರುವಂಥವ್ರು ಯಾರು ಅಷ್ಟು ಸುಲಭಕ್ಕೆ ರಾಜೀನಾಮೆ ಕೊಡಲ್ಲ. ಅದು ಎಕ್ಸ್ಟ್ರೀಮ್, ಅದು ಒಂದು ಆಪರೇಷನ್ಗಳಾಗಬೇಕು ಅಥವಾ ಇನ್ನೇನೋ ಎಕ್ಸ್ಟ್ರೀಮ್ ಕಾರಣ ಇರಬೇಕು, ದೊಡ್ಡ ಕಾರಣ ಇರಬೇಕು, ಇದಕ್ಕೆಲ್ಲ ರಾಜೀನಾಮೆ. ಆದ್ರೆ ಆ ಥರದ ಒಂದು ಎಚ್ಚರಿಕೆಯನ್ನ OBC ಸಮುದಾಯದಿಂದ ಕೊಟ್ಟಿದ್ದಾರೆ. ನಮ್ಮ ಸಮುದಾಯಗಳಿಂದ ಯಾರ್ಯಾರು MLAಗಳಿದ್ದಾರೆ ಅವ್ರು ರಾಜೀನಾಮೆ, ಅಹಿಂದ MLAಗಳೆಲ್ಲ ರಾಜೀನಾಮೆ ಕೊಟ್ಕೊಡ್ತಾರೆ ಅಂತ. ಈ ಕಡೆ ಒಕ್ಕಲಿಗ ಸಂಘದವರು ಅದೇ ಎಚ್ಚರಿಕೆ, ಒಕ್ಕಲಿಗ ಸಮುದಾಯನ ಎದುರಾಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಒಂದು ಗತಿ ಕಾಣಿಸ್ತೀವಿ ಕಾಂಗ್ರೆಸ್ ಸರ್ವನಾಶ ಆಗ್ಬಿಡುತ್ತೆ ಅಂತ. ಸೊ ಇದು ಈಗ ನಡೀತಾ ಇರುವಂತಹ ಹಗ್ಗ ಜಗ್ಗಾಟದ ಇನ್ನೊಂದು ಹಂತ. ಇದರ ನಡುವೆ ಹೈಕಮಾಂಡ್ ಏನ್ ಮಾಡ್ತಿದೆ, ಹೈಕಮಾಂಡ್ ಅಲ್ಲಿ ನಾನು ನಿನ್ನೇನು ಮೊನ್ನೇನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಯಾರು ಅನ್ನೋದೇ ಕನ್ಫ್ಯೂಸ್. ಯಾವಾಗ್ಲೂ ಕಾಂಗ್ರೆಸ್ ಅಲ್ಲಿ ಅದೇ ಸಮಸ್ಯೆ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ, ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನೇ ಮಾಡಬೇಕು ಅಂದ್ರೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಕೇಳಿ ಮಾಡಬೇಕು ಅಥವಾ ಅವರಿಗೆ ಹೇಳಿ ಮಾಡಬೇಕು. ಸೊ ಆ ಪರಿಸ್ಥಿತಿ ಇರಬೇಕಾದ್ರೆ ಹೈಕಮಾಂಡ್, ಒಟ್ಟಲ್ಲಿ ಹೈಕಮಾಂಡ್ ಒಂದು, ಅದರಲ್ಲಿ ಆನ್ ಪೇಪರ್ ಹೈಕಮಾಂಡ್, ಅಧಿಕೃತ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಸೀನಿಯರ್ ಲೀಡರ್ಗಳು ಅಡ್ವೈಸರ್ಗಳ ಹತ್ರ ಚರ್ಚೆ ಮಾಡ್ಕೊಳ್ತಿದ್ದಾರೆ. ಆ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರಂತೆ. ಆ ನಂತರ ರಾಹುಲ್ ಗಾಂಧಿ ಅವರ ಬಳಿಗೆ ಇಬ್ರು ನಾಯಕರನ್ನ ಕರ್ಸ್ಕೊಳ್ಬೇಕು ಅನ್ನೋದು ಖರ್ಗೆ ಅವರ ಒಂದು ಪ್ಲಾನ್. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್. ಈ ನಡುವೆ ಡಿ ಕೆ ಶಿವಕುಮಾರ್ ಒಂದು ಮೆಸೇಜ್ ಅನ್ನ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ, ನನಗೆ ಸಮಯ ಕೊಡಿ, ನಿಮ್ಮನ್ನ ಭೇಟಿ ಮಾಡಬೇಕು ಅಂತ. ಅದಕ್ಕೆ ರಾಹುಲ್ ಗಾಂಧಿ ಅವರಿಂದ ಬಂದಿರುವಂತದ್ದು ಒಂದು ಸಾಲಿನ ಉತ್ತರ, ವೇಟ್, ಐ ವಿಲ್ ಕಾಲ್ ಯು, ತಡೀರಿ, ವೇಟ್ ಮಾಡಿ, ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ. ಸೊ ನೋಡೋಣ ಇದು ಎಲ್ಲೆಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಜಾತಿ ಪ್ರವೇಶಗಳಾಗಿದ್ದಾವೆ, ಸಮುದಾಯಗಳು ಒಬ್ರಿಗೊಬ್ರು ಎದುರು ಬದರಾಗಿ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಸಿದ್ದರಾಮಯ್ಯನು ಬಿಟ್ಕೊಡ್ತಿಲ್ಲ, ಡಿ ಕೆ ಶಿವಕುಮಾರ್ ಬಿಟ್ಕೊಡ್ತಿಲ್ಲ. ಇಬ್ರು ಜಿದ್ದಿಗೆ ಬಿದ್ದಿದ್ದಾರೆ. 2023ರಲ್ಲಿ ಹೇಗೆ ಜಿದ್ದಿಗೆ ಬಿದ್ದಿದ್ರು ಹಾಗೆ ಬಿದ್ದಿದ್ದಾರೆ. ಇಬ್ಬರಿಗೂ ಕಾರಣಗಳಿದ್ದಾವೆ. ಸಿದ್ದರಾಮಯ್ಯನವ್ರಿಗಿರುವಂತಹ ಕಾರಣ, ನಾನು ಜನಾದೇಶ ಹೊಂದಿದ್ದೀನಿ, ಜನ ನನ್ನನ್ನೇ ಮುಖ್ಯಮಂತ್ರಿಯಾಗಿ ಬಯಸ್ತಿದ್ದಾರೆ, ನಾನು ಮಾಸ್ ಲೀಡರ್, ಇದೆಲ್ಲ ಅವರ ಕಾರಣಗಳು. ಈ ಕಡೆ ಡಿ ಕೆ ಶಿವಕುಮಾರ್ ಜಿದ್ದಿಗೆ ಬಿದ್ದಿರೋದಕ್ಕೆ ಎರಡು ಮುಖ್ಯವಾದ ಕಾರಣ. ಒಂದು, ಮಾತು ಕೊಟ್ಟಿದ್ದಾರೆ, ಅದರ ಪ್ರಕಾರ ನಡ್ಕೊಳ್ಬೇಕು. ನಾನು ತುಂಬಾ ಶ್ರಮ ಹಾಕಿದ್ದೀನಿ, ಪಕ್ಷಕ್ಕೆ ತನು ಮನ ಧನದಿಂದ ದುಡಿದಿದ್ದೀನಿ, ಸಾಕಷ್ಟು ವಿಚಾರಗಳಲ್ಲಿ ತ್ಯಾಗ ಮಾಡಿದ್ದೀನಿ, ನನಗದಕ್ಕೆ ಪ್ರತಿಫಲ ಬೇಕು. ಅದರ ಜೊತೆಗೆ ನೆಕ್ಸ್ಟ್ 6 months ಅಲ್ಲಿ ನೋಡೋಣ, 8 months ಅಲ್ಲಿ ನೋಡೋಣ ಅಂತ ಏನಾದ್ರು ಹೇಳಿದ್ರೆ ನಾನು ನಂಬಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ವಾದ. ಯಾಕೆಂದ್ರೆ ನಾನು ರಾಜಸ್ಥಾನ ನೋಡಿದ್ದೀನಿ, ಮಧ್ಯಪ್ರದೇಶ ನೋಡಿದ್ದೀನಿ, ಪಂಜಾಬಲ್ಲಿ ನೋಡಿದ್ದೀನಿ, ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಬಿಟ್ಕೊಟ್ಟಿಲ್ಲ. ಅದೆಲ್ಲವೂ ಉದಾಹರಣೆ ನನ್ನ ಮುಂದೆ ಇರೋದ್ರಿಂದ ನಾನು ಈಗ ಆಗಲೇಬೇಕು ತಪ್ಪಟ್ಟು ಹಿಡಿದು ಕೂತಿದ್ದಾರೆ. ಏನಾಗುತ್ತೋ ಏನೇ ಡೆವಲಪ್ಮೆಂಟ್ಸ್ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.